ಬಂಟ್ವಾಳ ತಾಲೂಕಿನ ಪುದು ಗ್ರಾಮದ ಕುಂಡೇಲು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಲವು ವರ್ಷಗಳ ಬೇಡಿಕೆಯಾಗಿದ್ದ ಸುಸಜ್ಜಿತ ಶೌಚಾಲಯವನ್ನು ಯನಪೋಯ ಡೀಮ್ಡ್ ಯೂನಿವರ್ಸಿಟಿಯ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ನಿರ್ಮಿಸಿಕೊಟ್ಟು ಮಾದರಿಯಾಗಿದ್ದಾರೆ. ಇದರ ಜೊತೆಗೆ ಮಳೆಗಾಲದಲ್ಲಿ ಗುಡ್ಡದ ಮಣ್ಣು ಬಿದ್ದು ಕುಸಿದಿದ್ದ ಆವರಣ ಗೋಡೆಯನ್ನು ಪುನರ್ ನಿರ್ಮಿಸಿಕೊಟ್ಟು ಔದಾರ್ಯತೆ ಮೆರೆದಿದ್ದಾರೆ. ಕುಂಡೇಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದ ಶೌಚಾಲಯ ನಾದುರಸ್ತಿ ಸ್ಥಿತಿಗೆ ತಲುಪಿ ವಿದ್ಯಾರ್ಥಿಗಳು ಬಳಸಲು ಸಾಧ್ಯವಾಗದಂತಿತ್ತು. ಇದರಿಂದಾಗಿ ಹಲವು ಸಮಯಗಳಿಂದ ಸರಿಯಾದ ಶೌಚಾಲಯವಿಲ್ಲದೆ ವಿದ್ಯಾರ್ಥಿಗಳು ಪರಿತಪಿಸುತ್ತಿದ್ದರು. ಇದರ ಜೊತೆಗೆ ಶಾಲೆಯ ಮುಂಭಾಗದಲ್ಲಿದ್ದ ಆವರಣ ಗೋಡೆ ಮೇಲೆ ಮಣ್ಣು ಬಿದ್ದು ಕುಸಿದಿತ್ತು. ಘಟನೆ ನಡೆದು 2 ವರ್ಷವಾದರೂ ಪುನರ್ ನಿರ್ಮಾಣಗೊಂಡಿರಲಿಲ್ಲ. ಉಳಿದ ಗೋಡೆಯು ಕುಸಿದು ಇಡೀ ಆವರಣ ಗೋಡೆ ಕುಸಿದು ಬೀಳುವ ಆತಂಕ ನಿರ್ಮಾಣಗೊಂಡಿತ್ತು. ಮಂಗಳೂರಿನ ಯನಪೋಯ ಡೀಮ್ಡ್ ಯೂನಿವರ್ಸಿಟಿಯ ಫಿಸಿಯೋಥೆರಪಿ ವಿಭಾಗದ ಎನ್ಎಸ್ಎಸ್ ಘಟಕದ 30 ಮಂದಿ ವಿದ್ಯಾರ್ಥಿಗಳು ಜನವರಿ 13ರಿಂದ 1 ವಾರಗಳ ಕಾಲ ಕುಂಡೇಲು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಶಾಲೆಗೆ ಪ್ರತ್ಯೇಕ 2 ಶೌಚಾಲಯ, ಆವರಣ ಗೋಡೆಯನ್ನು ಪುನರ್ ನಿರ್ಮಾಣ ಹಾಗೂ ಶಾಲಾ ಪರಿಸರ ಸ್ವಚ್ಛಗೊಳಿಸುವ ಸಂಕಲ್ಪ ತೊಟ್ಟು ಶ್ರಮ ಕಾರ್ಯ ಆರಂಭಿಸಿದರು. ಸ್ಥಳೀಯ ಸಾಮಾಜಿಕ ಮುಂದಾಳು ದಿನೇಶ್ ಶೆಟ್ಟಿ ಕೊಟ್ಟಿಂಚ ವಿದ್ಯಾರ್ಥಿಗಳಿಗೆ ಪೂರ್ಣ ಸಹಕಾರ ನೀಡಿದ್ದಲ್ಲದೆ 15 ಗೋಣಿ ಸಿಮೆಂಟ್ ದೇಣಿಗೆಯಾಗಿ ಒದಗಿಸಿದರು. ಇಂಜಿನಿಯರ್ ತೇವು ತಾರನಾಥ ಕೊಟ್ಟಾರಿ ನಿರ್ಮಾಣ ಕಾರ್ಯಕ್ಕೆ ಮೇಸ್ತ್ರಿಗಳನ್ನು ಒದಗಿಸಿ ಸಹಕಾರ ನೀಡಿದರು. ಸ್ಥಳೀಯ ಗ್ರಾಮ ಪಂಚಾಯತ್ನ ಸದಸ್ಯ ಮನೋಜ್ ಆಚಾರ್ಯ ಸೇರಿದಂತೆ ಅನೇಕ ಮಂದಿ ದಾನಿಗಳು ವಿದ್ಯಾರ್ಥಿಗಳ ಸೇವಾ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಸಂಸ್ಥೆಯ ಪ್ರಾಂಶುಪಾಲ ಪ್ರೊಫೆಸರ್ ಲೂರ್ದ್ ರಾಜ್ ಐ, ಎನ್ಎಸ್ಎಸ್ ಸಂಯೋಜಕಿ ಡಾಕ್ಟರ್ ಅಶ್ವಿನಿ ಎಸ್ ಶೆಟ್ಟಿ ನಿರ್ದೇಶನದಂತೆ ಕಾರ್ಯಕ್ರಮ ಅಧಿಕಾರಿ ಸಹಾಯಕ ಪ್ರಾಧ್ಯಾಪಕರಾದ ಶಿಫಾಲಿ ಅಭಿಲಾಷ್ ಪೂಜಾರಿ ಮತ್ತು ಸ್ವಾತಿ ಮೇಲ್ವಿಚಾರಣೆ ವಹಿಸಿದ್ದಾರೆ. ಕಲ್ಲು ಹೊರುವ, ಮರಳು ಸಾರುವ, ಗುಂಡಿ ಅಗೆಯುವ, ಸಮತಟ್ಟುಗೊಳಿಸುವ ಪ್ರಮುಖ ಕೆಲಸಗಳನ್ನು ವಿದ್ಯಾರ್ಥಿಗಳೇ ನಿರ್ವಹಿಸಿದ್ದಾರೆ. ಕೇವಲ 3 ದಿನದಲ್ಲಿ ಭಾಗಶಃ ಕೆಲಸಗಳು ಪೂರ್ಣಗೊಂಡಿದೆ. ಅಂದಾಜು 80,000ದ ಕಾಮಗಾರಿ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ನೆರವೇರಿ ಶಾಲೆಯ ಬಹುದಿನಗಳ ಬೇಡಿಕೆಯೊಂದು ಈಡೇರುತ್ತಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.